ಏಪ್ರಿಲ್ ಮಾಸ ಭವಿಷ್ಯದ ಮೇಷಾದಿ ದ್ವಾದಶ ರಾಶಿ ಫಲವನ್ನು ನೋಡ್ತಾ ಆರಂಭದಲ್ಲಿ ಮೇಷರಾಶಿಗೆ ಹೇಗಿದೆ. ಮೇಷರಾಶಿಗೆ ಶುಕ್ರನ ಅನುಕೂಲದ ತಿಂಗಳು ಇದೆ. ಶುಕ್ರನು 15 ದಿನ ಅನುಕೂಲಕರವಾಗಿದ್ದು ನಂತರ ಅಸ್ತನಾಗ್ತಕ್ಕಂತಹ ಒಂದು ತಿಂಗಳು ಕೂಡ ಇರೋದರಿಂದ ಅನುಕೂಲವೂ ಹೌದು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಆಸಕ್ತಿಗಳು ಶುಕ್ರನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥದ್ದು, ಅಲಂಕಾರಿಕ ವ್ಯವಹಾರ ಆಸಕ್ತಿ ಇರ್ತಕ್ಕಂಥವರು, ಸಿನಿಮಾ ರಂಗದವರು, ಸಂಗೀತಜ್ಞರು, ಕವಿಗಳು, ಲೇಖಕರು, ಚಿಂತಕರು, ನಾನಾ ಪ್ರಕಾರವಾಗಿರ್ತಕ್ಕಂತಹ ಮನರಂಜನಾ ಕ್ಷೇತ್ರದಲ್ಲಿ ಇರ್ತಕ್ಕಂಥವರು, ಮಿನಿಸ್ಟ್ರುಗಳು, ಇವನ್ನೆಲ್ಲರನ್ನೂ ಕೂಡ ಪ್ರತಿನಿಧಿಸ್ತಕ್ಕಂಥವನು ಶುಕ್ರ. ನಾನಾ ಬಗೆಯ ಅನುಕೂಲಗಳನ್ನು ಈ ಶುಕ್ರನ ಅನುಕೂಲದಿಂದ ಮೇಷರಾಶಿಯವರು ಪಡೀತಾರೆ. ಈ ತಿಂಗಳು ಆದಾಯವೂ ಕೂಡ ಉತ್ತಮವಾಗಿ ನಡೀತದೆ. ವ್ಯಯದಲ್ಲಿ ಇರತಕ್ಕಂತಹ ರವಿಯು ಶನಿಯನ್ನು ದಾಟಿ 14ನೇ ತಾರೀಕು ನಿಮ್ಮ ರಾಶಿಗೆ ಬಂದ ಮೇಲೆ ಶುಕ್ರನ ಅನುಕೂಲ ಸ್ವಲ್ಪ ಕಡಿಮೆಯಾಗಿ ರವಿಯ ಅನುಕೂಲ ಜಾಸ್ತಿ ಆಗ್ತದೆ. ರವಿಯು ಎಲ್ಲ ಬಗೆಯ ಅಧಿಕಾರ, ಆರ್ಜವ ಅಂತಂದರೆ ಸ್ವಂತ ಶಕ್ತಿಯಿಂದ ಸಂಪಾದನೆ ಮಾಡ್ತಕ್ಕಂತಹ ಒಂದು ಉದ್ಯೋಗ ಮತ್ತು ರಾಜತ್ವ, ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಕ್ಕಂತಹ ಒಂದು ನೇಚರ್ ಏನಿರ್ತದೆ ಎಲ್ಲ ಅಂಥ ಅಧಿಕಾರ ವರ್ಗದವರಿಗೆ ಹೆಚ್ಚಿನ ಶಕ್ತಿಯು ಬರ್ತದೆ ಏಪ್ರಿಲ್ ತಿಂಗಳಲ್ಲಿ. ಅದು ಆಫೀಸನ್ನು ನಡೆಸ್ತಕ್ಕಂತಹ ಸೀನಿಯರ್ ಆಡಳಿತ ಅಧಿಕಾರಿಯೂ ಇರಬಹುದು, ಸೇನೆಯನ್ನು ನಡೆಸ್ತಕ್ಕಂತಹ ಅಧಿಕಾರ ಇರ್ಬೋದು, ಪ್ರಧಾನಮಂತ್ರಿಗಳಿರಬಹುದು, ಪ್ರೆಸಿಡೆಂಟ್ಗಳಿರಬಹುದು, ಯಾವ ಆಡಳಿತ ವರ್ಗದವರಿಗೆ ಇರ್ತದೋ ಆ ಎಲ್ಲ ಆಡಳಿತ ವರ್ಗದ ಮೇಷರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂತಹ ತಿಂಗಳು. ಆರೋಗ್ಯ ಸುಧಾರಣೆ, ತೇಜಸ್ಸು ಮತ್ತು ದೃಢತೆ ಇದೆಲ್ಲವೂ ಕೂಡ ರವಿಯಿಂದ ಚಿಂತನೆ ಮಾಡಬೇಕು. ರವಿಯ ಅನುಕೂಲ ಉಂಟು. ಪಂಚಮದ ಕೇತು, ಅದನ್ನಂಥ ನಿಮಗೆ ಬೇಕಾಗಿರ್ತಕ್ಕಂಥ ಅನೇಕ ದೈವಿ ಸಹಾಯಗಳು ಪಂಚಮದಿಂದ ಚಿಂತನೆ ಮಾಡಬೇಕು. ಅದು ಆಲ್ರೆಡಿ ಇದ್ದೇ ಇದೆ. ಲಾಭದಲ್ಲಿ ರಾಹುವಿನ ಅನುಕೂಲ ಇದೆ ಮತ್ತು ಜನ್ಮಶನಿ ಶುರು ಆಗಿದೆ ಅಷ್ಟೇ ವ್ಯಯದಲ್ಲಿ, ಅದು ಸ್ವಲ್ಪ ನೋಡಿಕೊಳ್ಬೇಕು. ಅನಾವಶ್ಯಕವಾಗಿರ್ತಕ್ಕಂತಹ ಚಿಂತೆ, ವ್ಯಥೆ ಇಂಥದ್ದನ್ನು ಶನಿಯಿಂದ ಚಿಂತನೆ ಮಾಡ್ತಕ್ಕಂಥದ್ದು, ಅದನ್ನು ಸ್ವಲ್ಪ ಮೀರಿ ನಿಮ್ಮ ಮನಸ್ಸನ್ನು ಕೆಲಸ ಕಾರ್ಯಗಳತ್ತ ಹಾಕಿದ್ರೆ ಅದರ ಪಾಡಿಗದು ಪರಿಹಾರ ಆಗ್ತಾ ಹೋಗ್ತದೆ. ಕುಜ ಮತ್ತು ರಾಹುವಿನ ಅನುಕೂಲ ಇಲ್ಲ, ಯುತಿ ಇರುವುದರಿಂದ, ಶನಿಯು ವ್ಯಯದಲ್ಲಿ ಇರುವುದರಿಂದ ನರಸಿಂಹದೇವರ ನಾಮಸ್ಮರಣೆ, ಭರ್ಜನಂ ಭವಬೀಜಾನಾಂ ಸರ್ಜನಂ ಸರ್ವಸಂಪದಾಂ ತರ್ಜನಂ ಯಮದೂತಾನಾಂ ನರಹರೇರ್ನಾಮ ಘರ್ಜನಂ. ಲಕ್ಷ್ಮೀ ನರಸಿಂಹನ ಬರೀ ನಾಮಸ್ಮರಣೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದರೆ ಸಾಕು. ಯಾವ ಆಪತ್ತು ಕೂಡ, ಯಾವ ಗ್ರಹ ದೋಷವೂ ಕೂಡ, ಯಾವ ಶತ್ರು ಭೀತಿಯೂ ಕೂಡ ನಮ್ಮಲ್ಲಿ ಬರಲಿಕ್ಕೆ ಇಲ್ಲ. ಇದು ಚೆನ್ನಾಗಿ ತಿಳ್ಕೊಂಡು ನಂಬಿ ನರಸಿಂಹದೇವರನ್ನು ನೀವು ಆರಾಧನೆ ಮಾಡ್ತಕ್ಕಂಥದ್ದು. ಅಭಿಷೇಕ ಸೇವೆಗಳು, ಪುಷ್ಪಾರ್ಚನೆ, ತುಳಸಿ ಅರ್ಚನೆ, ನಮಸ್ಕಾರ ಪ್ರದಕ್ಷಿಣೆ, ನಾಮಸ್ಮರಣೆ, ನಿಮಗೆ ಯಾವುದು ಹಿತವೋ ಯಾವುದು ಅನುಕೂಲವೋ ಹಾಗೆ ನರಸಿಂಹದೇವರನ್ನು ಪೂಜಿಸಿ ಧನ್ಯರಾಗಬೇಕು ಮೇಷರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.